ಎಲ್ರಿಗೂ ನಮಸ್ಕಾರ. ನಾನು ಅನ್ವಿತಾ ರಾಕೇಶ್. ಇವತ್ತು ನಾನು ಚಿಕನ್ ಮಂಚೂರಿ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ನೋಡಿ, ನಾನು 1/2 kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಮೈದಾ ಫ್ಲೋರ್ ಹಾಕ್ಕೊಂಡಿದ್ದೀನಿ, ಮೈದಾ ಹಿಟ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಾನು ಜಾಸ್ತಿ ಖಾರ ಬೇಕಾದವ್ರು ಜಾಸ್ತಿ ಹಾಕ್ಕೊಬೋದು. ನಾನು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ನೀರು ಹಾಕ್ಕೋಬೇಡಿ, ಯಾಕಂದರೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ. ನೀವು ನೀರು ಹಾಕ್ಕೊಂಡ್ರೆ ಫ್ರೈ ಮಾಡ್ಕೋಬೇಕಾದ್ರೆ ಅದು ನೀರು ಬಿಟ್ಕೊಂಡಂಗಾಗುತ್ತೆ. ಗಟ್ಟಿ ಕಲಿಸ್ಕೋಬೇಕು, ಕೋಟಿಂಗ್ ಚೆನ್ನಾಗಿ ಬರುತ್ತೆ ಅವಾಗ ಚಿಕನ್ಗೆ. ಕಬಾಬ್ ಕೋಟಿಂಗ್ ಥರ ಚೆನ್ನಾಗಿ ಬರುತ್ತೆ. ನಾನು ಕ್ಯಾಮ್ರಾ ಸ್ಟ್ಯಾಂಡ್ನ ರೈಟ್ ಸೈಡಲ್ಲಿ ಇಟ್ಕೊಂಡು ಕ್ಯಾಮ್ರಾ ಫ್ಲಿಪ್ ಆಗಿರೋದ್ರಿಂದ ಅದು ನಿಮಗೆ ವೈಸ್ ವರ್ಸ ಕಾಣಿಸ್ತಾ ಇದೆ. ನೋಡಿ, ನಾನು ಇವಾಗ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಗಟ್ಟಿಗೆ. ಸ್ವಲ್ಪ 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ಳಿ, ಡಾರ್ಕ್ ಸೋಯಾ ಸಾಸು. ಚಿಕನ್ ಜ್ಯೂಸಿಯಾಗಿ ಬರುತ್ತೆ. ಇದನ್ನು 1/2 hour ಮ್ಯಾರಿನೇಟ್ ಮಾಡಬೇಕು ನೀವು. 1/2 hour ಅದನ್ನು ಕಲಸಿಟ್ಬಿಟ್ಟು ಆಮೇಲೆ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಚಿಕನ್ ಎಣ್ಣೆಲಿ ಚೆನ್ನಾಗಿ ಬೇಯಬೇಕು, ಯಾಕಂದರೆ ಮಂಚೂರಿ ಮಾಡಬೇಕಾದ್ರೆ ನಾವು ಜಾಸ್ತಿ ಬೇಯಿಸೋದಿಲ್ಲ, ನಾನು ಡೀಪ್ ರೋಸ್ಟ್ ಮಾಡೋದಿಲ್ಲ. ಸೊ ಫಸ್ಟೇ ಎಣ್ಣೆಲಿ ಚೆನ್ನಾಗಿ ಕರೆದು ಇಟ್ಕೊಂಬಿಡಿ. ಕೆಲವರು ಡೀಪಾಗಿ ರೋಸ್ಟ್ ಮಾಡ್ಕೋತಾರೆ, ಕೆಲವರು ಮೀಡಿಯಮಾಗಿ ಮಾಡ್ಕೋತಾರೆ. ಸೊ ನಾನು ಡೀಪಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಆಯಿಲಲ್ಲಿ. ಈಗ ಒಂದು ಪಾನ್ಗೆ ಆಯಿಲ್ ಹಾಕಿದ್ದೀನಿ ನಾನು. 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಚಿಕನ್ ಕರೆದಿಟ್ಕೊಂಡಿರೋದು ರೆಡಿ ಇದೆ, ಕಬಾಬ್ ರೀತಿ. ಈಗ ಅದಕ್ಕೆ ಆನಿಯನ್ ಕ್ಯಾಪ್ಸಿಕಮ್ ಹಾಕಬೇಕು. ನಾನು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಹಾಗೂ 1 ಆನಿಯನ್ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಮಾಡ್ಕೊಂಡ ನಂತರ ಸಾಸಸ್ ಹಾಕ್ಬಿಟ್ಟು ಕರೆದಿಟ್ಕೊಂಡಿರೋ ಕಬಾಬ್ ಹಾಕಿದ್ರೆ ಚಿಕನ್ ಮಂಚೂರಿ ರೆಡಿ ಆಗುತ್ತೆ. ಇದು ತುಂಬ ಬೇಗನೆ ಆಗೋವಂಥ ರೆಸಿಪಿ. ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ನೀವೇನು ಟ್ರೈ ಮಾಡಿ ನೋಡಿ, ಚೆನ್ನಾಗಾಗುತ್ತೆ, ಕಮೆಂಟ್ ಮಾಡಿ. ಆನಿಯನ್ ಕ್ಯಾಪ್ಸಿಕಮ್ ಆಯಿಲೆಲ್ಲ ಫ್ರೈ ಮಾಡ್ಕೊಳ್ಳಿ. ಈಗ ಅದು ಫ್ರೈ ಆಗ್ತಿದೆ. ನಾನು ಸಾಸಸ್ ಹಾಕ್ಕೋತಾ ಇದ್ದೀನಿ. ಡಾರ್ಕ್ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಈಗ 2 ಸ್ಪೂನ್ ಡಾರ್ಕ್ ಸೋಯಾ ಸಾಸು. ಇದು ಚಿಲ್ಲಿ ಸಾಸು, ಅದು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಇದು ಟೊಮೆಟೊ ಸಾಸು. ಟೊಮೆಟೊ ಸಾಸ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸ್ಪೈಸಿಯಾಗಿ. ಸೊ ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಇದು ನಿಮಗೆ ಇನ್ನೂ ಜ್ಯೂಸಿಯಾಗಿ ಬೇಕು ಅಂತಂದರೆ ಸ್ವಲ್ಪ ಕಾರ್ನ್ಫ್ಲೋರ್ಗೆ ವಾಟರ್ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಬಿಟ್ಟು ಹಾಕಿ, ಇನ್ನೂ ಜ್ಯೂಸಿಯಾಗಿ ಬರುತ್ತೆ ಚಿಕನ್ನು. ಈಗ ಕರೆದಿಟ್ಕೊಂಡಿರೋ ಚಿಕನ್ನ ನಾನು ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸಾಸ್ಗಳಿಗೆ. ಹಾಗೆ ಅದನ್ನು ತಿರುಗಿಸ್ಕೊಳ್ಳಿ. ಜಾಸ್ತಿ ಡೀಪಾಗಿ ರೋಸ್ಟ್ ಬೇಕು ಅನ್ನೋರು ಜಾಸ್ತಿ ಡೀಪಾಗಿ ರೋಸ್ಟ್ ಮಾಡ್ಕೊಬೋದು. ಇನ್ನೂ ಜ್ಯೂಸಿಯಾಗಿ ಬೇಕು ಅಂದರೆ ಕಾರ್ನ್ಫ್ಲೋರ್ ವಾಟರ್ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ, ಮನೇಲಿ ಟ್ರೈ ಮಾಡಿ ನೋಡಿ. ಈಗ ಚಿಕನ್ ಮಂಚೂರಿ ರೆಡಿಯಾಗಿದೆ.
ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಒಂದು ಲೈಕನ್ನು ಕೊಡಿ. ಈಗ ನೋಡಿ ಚಿಕನ್ ಮಂಚೂರಿ ರೆಡಿಯಾಗಿದೆ. ಅದು ರೆಡಿ ಆದಮೇಲೆ ಈ ಥರ ಕಾಣಿಸುತ್ತೆ. ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆನಿಯನ್ನ ತೊಗೊಂಡು ಗಾರ್ನಿಷ್ ಮಾಡ್ಕೋಬೋದು. ಥ್ಯಾಂಕ್ ಯು.